ಗುಡ್ ಮಾರ್ನಿಂಗ್ ಗೈಸ್. ನೋಡಿ ನಮ್ಮ ಲೈಫ್ ಹೆಂಗಿದೆ ಅಂತ ನಿಮಗೆ ಕ್ಲಿಯರ್ ಆಗಿರೋ ಫುಟೇಜ್ ಬರಬೇಕು ಅಂದ್ಬಿಟ್ಟು ಈ ಥರದ್ದು ಕ್ಲೀನಿಂಗ್ ಎಲ್ಲ ಮಾಡಲೇಬೇಕು. ಈಗ ಕ್ಲೀನಿಂಗ್ ಗ್ಲಾಸನ್ನು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ನಿಮಗೆ ಸಿಗ್ತೀನಂತೆ. ಈಗ ಗ್ಲಾಸ್ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟು ನಮ್ಮ ಅಜ್ಜಿ ಮನೆಯಿಂದ ಮತ್ತೆ ಹೊರಟಿದ್ದೀವಂತೆ. ನಾನು ನಿನ್ನೆಯ ಎಪಿಸೋಡಲ್ಲಿ ಮಹಾಭಾರತದ ಕತೆಗೆ ಲಿಂಕ್ ಆಗಿರುವಂತಹ ಒಂದು ಜಾಗನ ತೋರಿಸ್ತೀನಿ ಅಂತ ಯಾವುದು ಹೇಳಿದ್ನೋ ಆ ಜಾಗಕ್ಕೆ ನಿನ್ನೆ ಅಂತೂ ಹೋಗೋಕ್ಕಾಗಿರಲಿಲ್ಲ. ಆದರೆ ಇವತ್ತು ಟೈಮ್ ಬಂದಿದೆ, ಆ ಕಡೆಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತೀವಂತೆ. ನಿಮಗೂ ಅದನ್ನು ತೋರಿಸ್ತೀನಿ. ಹಾಗೆ ಆಗಲೇ ನಾನು ಅಲ್ಲಿ ಗ್ಲಾಸೆಲ್ಲ ಕ್ಲೀನ್ ಮಾಡ್ತಾ ಇದ್ನಲ್ಲ, ಈ ರೀತಿಯ ಕ್ಲಾರಿಟಿ ನಿಮಗೂ ಸಹ ಸಿಗಬೇಕು. ನಾವು ಏನನ್ನು ನೋಡ್ತೀವೋ, ಏನನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಅದನ್ನೇ ನಿಮಗೂ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ ಅಷ್ಟೇ ಎಫರ್ಟ್ ಮಾಡಿ ನಾವು ಗ್ಲಾಸನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಿಮಗೆ ಕ್ಲೀನ್ ಆಗಿರುವಂತಹ ಫುಟೇಜನ್ನು ಕೊಡ್ತಾ ಇರ್ತೀವಿ. ಆದ್ದರಿಂದ ನೀವು ಈ ವಿಡಿಯೋನ ಲೈಕ್ ಮಾಡದೆ ಪೂರ್ತಿಯಾಗಿ ವಿಡಿಯೋದನ್ನು ನೋಡದೆ ಮುಂದಕ್ಕೆ ಸ್ಕಿಪ್ ಮಾಡ್ಕೋಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಬನ್ನಿ ಮುಂದುವರ್ಸೋಣಂತೆ ಈಗ ವಿಡಿಯೋನ. ಅಬ್ಬಾ, ಇಲ್ಲಿ ಗೇರ್ ಚೇಂಜ್ ಮಾಡಲೇಬೇಕೀಗ. ಅಮ್ಮ 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 ಈಗ ಸಿರ್ಸಿಯಿಂದ ಯಲ್ಲಪುರ ಹೋಗೋ ರೋಡಲ್ಲಿ ಉಪಳೇಶ್ವರ ಅಂತ ಬರುತ್ತೆ. ಆ ಉಪಳೇಶ್ವರದಿಂದ ಲೆಫ್ಟ್ ತಗೊಂಡು ಒಳಗಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ನಾವು ಹೋಗ್ತಾ ಇರೋಂಥ ಜಾಗದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂತಹ ಕೆರೆ ಇದೆ. ಆ ಕೆರೆ ಪಕ್ಕದಲ್ಲೇನೆ ಒಂದು ಅಮ್ಮನವರ ದೇವಸ್ಥಾನ ಕೂಡ ಇದೆ. ಇಲ್ಲಿ ನಾವು ಪುರಾಣದ ಪ್ರಕಾರ ಹೇಳಬೇಕು ಅಂತ ಅಂದರೆ, ಪಾಂಡವರು ವನವಾಸದಲ್ಲಿ ಇದ್ದಾಗ ಭೀಮನಿಗೆ ಬಾಯಾರಿಕೆ ಅಲ್ಲ, ದ್ರೌಪದಿಗೆ ಬಾಯಾರಿಕೆ ಆದಾಗ ನೀರು ಬೇಕು ಅಂತ ಕೇಳ್ತಾಳೆ. ಆಗ ಇಲ್ಲಿ ಭೀಮ ಹೋಗಿ ಒಂದು ನೋಡ್ಬೇಕಿದ್ರೆ ಒಬ್ಬಳು ದೇವಿ ಕಾಣಿಸ್ಕೋತಾಳೆ. ಅವಳು ಹೇಳಿಬಿಟ್ಟು, ನೀನು ಗಂಗೆಯಿಂದ ಒಂದು ಕವಡೆಯಲ್ಲಿ ನೀರನ್ನು ತಗೊಂಬಂದು ಇಲ್ಲಿ ಹಾಕು, ನಿನಗೆ ನೀರು ಸಿಗತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾಳಂತೆ. ಆಗ ಭೀಮ ಇದ್ದವನು ಗಂಗೆಯನ್ನು ಕವಡೆಯಲ್ಲಿ ತಗೊಂಬಂದ್ಬಿಟ್ಟು ನೀರನ್ನು ಹಾಕ್ತಾನೆ. ಇದರಿಂದ ಇಲ್ಲೊಂದು ಕೆರೆ ಸೃಷ್ಟಿಯಾಗತ್ತೆ. ಆ ಕೆರೆಯನ್ನು ಕವಡಿ ಕೆರೆ ಅಂತ ಹೇಳ್ತಾರೆ. ಆ ಜಾಗಕ್ಕೆ ನಾವು ಇವತ್ತು ಹೋಗ್ತಾ ಇರೋದು. ಸೊ ಇಲ್ಲಿಯ ಪುರಾಣ ಇದರದ್ರ ಪ್ರಕಾರ ಬಾಯಾರಿಕೆ ಆದಾಗ ಇಲ್ಲಿ ಯಲ್ಲಾಪುರದಿಂದ ಗಂಗೆ ಹರಿಯುವಂಥ ಉತ್ತರ ಭಾರತಕ್ಕೆ ಹೇಗೆ ಹೋಗಿ ಬಂದ ಏನು ಅನ್ನೋದು ನಮಗಂತೂ ಸರಿಯಾಗಿ ಗೊತ್ತಿಲ್ಲ. ಓ ಮೈ ಗಾಡ್, ಮರ ಎಲ್ಲ ಬಿದ್ದಿದೆ. ಬಟ್ ಏನು ಕತೆ ಅನ್ನೋದು ಅದಂತೂ ಗೊತ್ತಿಲ್ಲ. ಬಟ್ ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ ಗಂಗೆಯನ್ನು ಕವಡೆಯಲ್ಲಿ ತಗೊಂಬಂದ್ಬಿಟ್ಟು ಇಲ್ಲಿ ಕೆರೆಯನ್ನು ಸೃಷ್ಟಿ ಮಾಡಿದ್ದು ಭೀಮ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಕವಡಿ ಕೆರೆ ಅನ್ನೋಂಥ ಹೆಸರು ಬಂದಿದೆ. ಇಲ್ಲಿ ಜನರು ಹೇಳೋ ಪ್ರಕಾರ ನಾವು ಈ ಭಾಗದಲ್ಲಿ ಒಂದು 5 ರಿಂದ 6 ವರ್ಷ ಪೂರ್ತಿಯಾಗಿ ಬರಗಾಲ ಬಂದರೂ ಸಹ ಈ ಕೆರೆಯ ನೀರು ಬತ್ತೋದಿಲ್ಲ ಅಂತಲೂ ಹೇಳ್ತಾರೆ. ಅದು ಯಾವತ್ತೂ ಬತ್ತಿರುವಂತಹ ಕೆರೆನಂತೂ ನಾನು ಇಲ್ಲಿ ನೋಡೇ ಇಲ್ಲ. ಸೊ ಆ ಲೆವೆಲ್ಲಿಗಿದೆ, ಅಷ್ಟು ಸುಂದರವಾಗಿದೆ ಕೆರೆ ಕೂಡ. ಈಗ ಮಳೆಗಾಲದಲ್ಲಿ ಮಳೆ ಬೇರೆ ಬರ್ತಾ ಇರೋದ್ರಿಂದ ಅಷ್ಟು ಸುಂದರವಾಗಿ ಕಾಣುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆದ್ರೂ ಫಸ್ಟ್ ಕ್ಲಾಸ್ ಆಗಂತೂ ಇದೆ. ನೀರೂ ತುಂಬ ಶುದ್ಧವಾಗಿದೆ, ಕುಡಿಲೂಬಹುದು ಇಲ್ಲಿ. ಬನ್ನಿ ಈಗ ಆ ಕವಡಿ ಕೆರೆಗೆ ಹೋದ ಮೇಲೆ ನಾನು ನಿಮಗೆ ಸಿಗ್ತೀನಂತೆ. ಅಲ್ಲಿ ತನಕ ದಾರಿನ ಎಂಜಾಯ್ ಮಾಡಿ.
ನಾವು ಬಂದ್ವಿ. ಇಲ್ಲಿಂದ ನಾವು ಈ ರೈಟಿಗೆ ಹೋಗೋವಂಥ ರೋಡನ್ನು ತಗೋಬೇಕು. ನೀವು ಯಲ್ಲಾಪುರ ಕಡೆಯಿಂದ ಬಂದ್ರಿ ಅಂತ ಅಂದರೆ ಈ ಕಡೆ ಇಲ್ಲಿ ಬರ್ತಾ ಇರೋವಂಥ ಸ್ಟ್ರೈಟ್ ರೋಡಿಂದ ನೀವು ಹೀಗೆ ಬಂದುಬಿಟ್ಟು ಲೆಫ್ಟಿಗೆ ತಗೋಬೇಕು. ಇದು ಯಾವ ರೋಡು ಅಂತಂದರೆ ಮಾಗೋಡು ಮತ್ತು ಜೇನುಕಲ್ಲು ಗುಡ್ಡಕ್ಕೆ ಹೋಗೋವಂಥ ರೋಡ್ ಇದು. ಸೊ ಈ ರೋಡಿಂದ ಸ್ಟ್ರೈಟಾಗಿ ಬಂದರೆ ನಿಮಗೆ ಇಲ್ಲಿಂದ ಒಂದು 12-13 ಕಿಲೋಮೀಟ್ರಿಗೆ ಮಾಗೋಡ್ ಫಾಲ್ಸು ಮತ್ತು ಜೇನುಕಲ್ಲು ಗುಡ್ಡ ಎರಡೂ ಸಿಗುತ್ತೆ. ಸೊ ಇಲ್ಲಿ ಯಲ್ಲಾಪುರ ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ನೋಡ್ತೀರಾ ಹೇಗಿದೆ ಕೆರೆ ಅಂತ. ಇಲ್ಲಿ ಮೇಲ್ಗಡೆಗೆ ಕಾಣಿಸ್ತಾ ಇರೋದು ಕವಡಿಕೆರೆಯ ಕೌಡಮ್ಮಯಾನೆ ದುರ್ಗಾದೇವಿ ದೇವಸ್ಥಾನ. ಇದರ ಆ ಕಡೆಗೆ ಕಾಶಿ ವಿಶ್ವನಾಥನ ದೇವಸ್ಥಾನ ಕೂಡ ಇದೆ. ಹೋಗಿ ನಾವು ದರ್ಶನ ಅಂತೂ ಮಾಡ್ಕೊಂಬಂದ್ವಿ. ಇದು ನೋಡಿ ಕೆರೆ, ಭೀಮಸೇನನು ಸೃಷ್ಟಿ ಮಾಡಿದಂತಹ ಕೆರೆ. ನಾನು ಆಗಲೇ ಹೇಳಿದ ಹಾಗೆ ಭೀಮಸೇನ ಕವಡಿಯಿಂದ ಗಂಗೆಯನ್ನು ತೊಗೊಂಬಂದು ಸೃಷ್ಟಿ ಮಾಡಿದಂತಹ ಕೆರೆ. ಸುಮಾರು 60 ಎಕರೆಗಿಂತನೂ ದೊಡ್ಡದಾಗಿ ಈ ಕೆರೆ ಇದೆಯಂತೆ. ಇಲ್ಲಿ ಒಂದು ಈಗ ಸದ್ಯಕ್ಕೆ ಇಲ್ಲೊಂದು ಸ್ವಲ್ಪ ಹೊತ್ತು ನಾವು ಟೈಮ್ ಪಾಸ್ ಮಾಡಿಕೊಂಡು ಕೊನೆಗೆ ಆ ಕಡೆಗೆ ಹೋಗ್ತೀವಂತೆ. ಅಲ್ಲಿಂದ ಒಂದು ಚೂರು ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ಆ ಟೈಮ್ ಲ್ಯಾಪ್ಸ್ ಏನಾದರೂ ಚೆನ್ನಾಗಿ ಬಂತು ಅಂತ ಅಂದರೆ ನಿಮಗೂ ಸಹ ತೋರಿಸ್ತೀನಂತೆ. ಕಾಯ್ತಾ ಇರಿ. ಕವಡಿಕೆರೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಈಗ ಕವಡಿಕೆರೆಯಿಂದ ನಾವು ಹೊರಟಿದ್ದೀವಿ. ಹೀಗೆ ಮುಂದಕ್ಕೆ ಹೋಗ್ಬಿಟ್ಟು ಇನ್ನೊಂದು ಜಾಗಕ್ಕೆ ನಾವು ಹೋಗ್ತೀವಿ. ನಿಮಗೆ ಗೊತ್ತಿರ್ಬೋದು, ನಮ್ಮ ಬೆಂಗಳೂರಿಂದ ಕೊಡಗಿನ ಕಡೆಗೆ ಹೋಗಬೇಕಿದ್ರೆ ಕುಶಾಲನಗರ ಅಂತ ಬರುತ್ತೆ. ಕುಶಾಲನಗರದ ಹತ್ರ ಬೈಲ್ಕುಪ್ಪೆ ಅನ್ನೋ ಕಡೆಗೆ ಟಿಬೇಟಿಯನ್ ಕ್ಯಾಂಪನ್ನು ಮಾಡಿದ್ದಾರೆ. ಅದೇ ರೀತಿಯೇ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲೂ ಕೂಡ ಒಂದು ಟಿಬೇಟಿಯನ್ ಕ್ಯಾಂಪ್ ಇದೆ. ಸೊ ಆ ಟಿಬೇಟಿಯನ್ ಕ್ಯಾಂಪನ್ನು ನಾವು ಇವತ್ತು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಂತೆ. ಸೊ ಅಲ್ಲಿವರೆಗೆ ಕಾಯ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದ.